ಅಂತ ಹೇಳಿದ್ರೆ ಈ ಹಿಂದೆ ಏಕನಾಥ್ ಶಿಂದೆ ಅವರು ಅವರದೇ ಸರ್ಕಾರ ಇತ್ತು, ಶಿವಸೇನೆ ಸರ್ಕಾರನೇ ಇತ್ತು. ಶಿವಸೇನೆ ಪ್ಲಸ್ ಕಾಂಗ್ರೆಸ್, ಎನ್ಸಿಪಿ ಇವರೆಲ್ಲರೂ ಸೇರಿ ಸರ್ಕಾರ ರಚನೆ ಮಾಡಿದ್ರು. ಬಿಟ್ಟು ಬಂದಿದ್ದಕ್ಕೆ ಏನು ಕಾರಣ? ಹಿಂದುತ್ವವನ್ನ ವಿರೋಧ ಮಾಡ್ತಾ ಇದ್ದಂತ ಎನ್ಸಿಪಿ ಅವರು ಅವರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಕ್ಕೇನೆ ಎಲ್ಲೋ ಒಂದ್ ಕಡೆ ಏಕನಾಥ್ ಶಿಂದೆ ಅವರು ಅಸಮಾಧಾನಗೊಂಡು ಹೊರಗಡೆ ಬಂದಿದ್ರು. ಇನ್ನು ಮುಂದಿನ ಏನು ಬ್ರೇಕಿಂಗ್ ನ್ಯೂಸ್ ಗಮನಿಸ್ತಾ ಹೋಗೋದಾದ್ರೆ, ಬಿಜೆಪಿ ನೇತೃತ್ವದ ಮಹಾಯುತಿಗೆ ಜೈ ಅಂದ್ರ ಹಾಗಾದ್ರೆ ಮಹಾರಾಷ್ಟ್ರದ ಮಂದಿ. ಮಹಾಯುತಿಗೆ ಮಹಾ ಗೆಲುವೆಂದ ಚಾಣಕ್ಯ ಸ್ಟ್ರಾಟಜೀಸ್. ಬಿಜೆಪಿ ಮೈತ್ರಿ 152ರಿಂದ 160 ಕ್ಷೇತ್ರಗಳನ್ನ ಗೆಲ್ಲುತ್ತೆ. ಕಾಂಗ್ರೆಸ್ ಮೈತ್ರಿ 130ರಿಂದ 138, ಇತರೆ 6ರಿಂದ 8 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನೋದು ಇಲ್ಲಿ ಈ ಒಂದು ಚಾಣಕ್ಯ ಏನು ಭವಿಷ್ಯ ನುಡಿತಾ ಇದೆ. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಬಿಜೆಪಿಯ ಪರವಾಗಿನೇ ಬರ್ತಾ ಇದೆ. ಅಖಿಲೇಶ್, ಬಿಜೆಪಿ ನೇತೃತ್ವದ ಮಹಾಯುತಿಗೆ ಮಹಾರಾಷ್ಟ್ರದ ಮಂದಿ ಜೈ ಅಂದಿದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಒಂದು 4 ಬಿಜೆಪಿಯ ಪರವಾಗಿ ಬಂದು ಇನ್ನು ಒಂದಾದ್ರೂ ಕಾಂಗ್ರೆಸ್ನ ಪರವಾಗಿ ಬರುತ್ತಾ ಅಥವಾ ಮಹಾ ವಿಕಾಸ್ ಅಘಾಡಿಯ ಪರವಾಗಿ ಬರುತ್ತಾ ಅಂತ ಅಂದ್ರೆ ಇದುವರೆಗೂ ಯಾವ್ಯಾವ ಸಂಸ್ಥೆಗಳು ಭವಿಷ್ಯವನ್ನ ನುಡಿದಿದ್ದಾವೋ ಎಲ್ಲವೂ ಕೂಡ ಬಿಜೆಪಿಯ ಪರವಾಗಿನೇ ಇದೆ. ಈ ಚಾಣಕ್ಯ ಹೇಳ್ತಾ ಇರೋದು ಕೂಡ ಅಷ್ಟೇ. ಬಿಜೆಪಿ ಮೈತ್ರಿ 152ರಿಂದ 160 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಿ. ಅಂದ್ರೆ ಆಲ್ಮೋಸ್ಟ್ ಈ ಏನು 145 ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಮುಂದೆ ಹೋಗ್ಬಿಟ್ಟಿದೆ ಇವರ ಪ್ರಕಾರ. 152ರಿಂದ 160 ಅಂತ ಹೇಳಿದ್ರೆ ಕಾಂಗ್ರೆಸ್ 130ರಿಂದ 138 ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಅನ್ನೋದು ಚಾಣಕ್ಯ ಸ್ಟ್ರಾಟಜೀಸ್ ಪ್ರಕಾರ.